ಆಗಮಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ವಿಭಾಗದ ಉಪನ್ಯಾಸಕರಿಗೂ ಈ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ ಬಯಸುತ್ತೇನೆ. ಇಂದು ಪುಸ್ತಕವನ್ನು ಪರಿಚಯಿಸುವವರು ಪ್ರಥಮ BSc ವಿದ್ಯಾರ್ಥಿನಿ ರಮ್ಯಾಜಿ. ಅವರು ಪ್ರಸ್ತುತಪಡಿಸಲಿರುವ ಪುಸ್ತಕದ ಹೆಸರು ಮತ್ತೆ ಹಾಡಿ ಹೋಗಿದೆ. ಬರೆದಿರುವವರು AR ಮಣಿಕಾಂತ್. ಪುಸ್ತಕವನ್ನು ಪ್ರಸ್ತುತಪಡಿಸಲಿರುವ ರಮ್ಯಾ ಇವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇದೀಗ ವೇದಿಕೆ ನಿಮಗಾಗಿ. ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದು ನಾನು AR ಮಣಿಕಾಂತ್ ಅವರು ಬರೆದಿರುವ ಮತ್ತೆ ಹಾಡಿತು ಕೋಗಿಲೆ ಎಂಬ ಪುಸ್ತಕವನ್ನು ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಲೇಖಕರ ಬಗ್ಗೆ ಹೇಳುವುದಾದರೆ AR ಮಣಿಕಾಂತ್ ಅವರು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆಯ್ತನಹಳ್ಳಿಯಲ್ಲಿ ಜನಿಸಿದ್ದಾರೆ. ಇವರು ಮಂಡ್ಯ ಜಿಲ್ಲೆಯ PES ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಅನ್ನು ಕಲಿತಿದ್ದು, ಆದರೆ ವೃತ್ತಿಯಲ್ಲಿ ಪತ್ರಿಕೋದ್ಯಮರಾಗಿ ಸೇವೆಯನ್ನು ಸಲ್ಲಿಸುತ್ತಾರೆ. ಅಷ್ಟೇ ಅಲ್ಲದೆ ಇವರು ಹಲವಾರು ಪುಸ್ತಕಗಳನ್ನು ಸಹ ಪ್ರಕಟಿಸಿದ್ದಾರೆ. ವಿಜಯ ಕರ್ನಾಟಕ ಆಗಿರ್ಬೋದು, ಹಾಯ್ಬೆಗಳು, ಸಂಯುಕ್ತ ಕರ್ನಾಟಕ, ಕನ್ನಡಪ್ರಭದಲ್ಲಿ ಹೀಗೆಲ್ಲ ಹಲವಾರು ಪತ್ರಿಕೋದ್ಯಮದಲ್ಲಿ ಇವರು ಕೆಲಸ ಮಾಡಿದ್ದಾರೆ. ಇವರು ರಚಿಸಿರುವಂತಹ ಪುಸ್ತಕಗಳ ಹೆಸರು ಅಮ್ಮ ಹೇಳಿದ 7 ಸುಳ್ಳುಗಳು, ಅಪ್ಪ ಅಂದ್ರೆ ಆಕಾಶ, ಭಾವತೀರಯಾನ, ಈ ಗುಲಾಬಿಯು ನಿನಗಾಗಿ, ಹೀಗೆ ಹಲವಾರು ಪುಸ್ತಕಗಳನ್ನು ಸಹ ಪ್ರಕಟಿಸಿದ್ದಾರೆ. ಇವರ ಪುಸ್ತಕ ಪ್ರಕಟಣೆಗೆ ಆಗಿರ್ಬೋದು ಅಥವಾ ಇವರ ಸೇವೆಗೆ ಸರ್ಕಾರ ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ಈ ಪುಸ್ತಕ ನನಗೆ ಮೆಚ್ಚುಗೆ ಆಯಿತು ಎಂಬುದನ್ನು ನಾನು ಕೊನೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪುಸ್ತಕದಲ್ಲಿ ಸುಮಾರು 31 ಕಥೆಗಳಿವೆ. AR ಮಣಿಕಾಂತ್ ಅವರು ಒಬ್ಬರ ಜೀವನದಲ್ಲಿ ನಡೆದಿರುವಂತಹ ನೈಜ ಘಟನೆಗಳನ್ನೇ ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ನಾನು ಅದರಲ್ಲಿ ನಿಮ್ಮೊಂದಿಗೆ ಒಂದು 2-3 ಕಥೆಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇದು ನಮಗೆಲ್ಲರಿಗೂ ತಿಳಿದಿರುವಂತಹ ವಾಸ್ತವ ಎಂತ ಹೇಳಿದ್ರೆ, ಕೋಗಿಲೆ ತನ್ನ ಮೊಟ್ಟೆಗೆ ಕಾವು ಮಾಡಿ ಅದು ಮರಿ ಮಾಡುವುದಿಲ್ಲ. ಬದಲಾಗಿ ಏನ್ ಮಾಡ್ತದೆ, ಕಾಗೆ ಇಲ್ಲದಿರುವಂತಹ ಸಂದರ್ಭವನ್ನು ನೋಡಿ ಕಾಗೆಯ ಗೂಡಿನಲ್ಲಿ ಹೋಗಿ ತನ್ನ ಮೊಟ್ಟೆಯನ್ನು ಬರ್ತದೆ. ಈ ಕಪಟ ಗೊತ್ತಿಲ್ಲದೆ ಇರುವಂತಹ ಕಾಗೆ ಏನ್ ಮಾಡ್ತದೆ, ಕೋಗಿಲೆಯ ಮೊಟ್ಟೆಯನ್ನು ಸಹ ತನ್ನ ಮೊಟ್ಟೆ ಅಂತ ಭಾವಿಸಿ ಅದಕ್ಕೆ ಕಾವು ಕೊಟ್ಟು ಮರಿ ಮಾಡ್ತದೆ. ಮುಂದೆ ಸ್ವಲ್ಪ ದಿವಸದಲ್ಲಿ ಅದು ಮರಿಯಾದ ನಂತರ, ಸ್ವಲ್ಪ ಬೆಳೆದಾದ ನಂತರ ಗೊತ್ತಾಗ್ತದೆ ಕಾಗೆಗೆ ಇದು ನನ್ನ ಮರಿಯಲ್ಲ, ಇದು ಕೋಗಿಲೆದ್ದು ಅಂತ. ಆಗ ಏನ್ ಮಾಡ್ತದೆ ಕಾಗೆ, ಆ ಕೋಗಿಲೆಯ ಮರಿಯನ್ನು ತನ್ನ ಗೂಡಿನಿಂದ ದಿಢೀರನೆ ಆಚೆಗೆ ಕಳೆದುಕೊಳ್ಳುತ್ತದೆ. ಹೀಗೆ ದಿಢೀರನೆ ಬೀದಿಗೆ ಬೀಳುವ ಕೋಗಿಲೆ ಮರಿಯ ಜೀವನದ ಮೊಟ್ಟ ಮೊದಲ ಸೋಲು ಅದಾಗಿರ್ತದೆ. ನಂತರ ಅದೆಷ್ಟೋ ದಿನಗಳವರೆಗೆ ಅಸಹಾಯಕತೆಯಾಗಿರ್ಬೋದು, ಒಂಟಿತನ, ತಬ್ಬಲಿತನ, ಹಸಿವೆಯಿಂದಲೂ ದಿನ ಸಾಗಿಸ್ತಾ ಹೋಗ್ತದೆ. ಅಂತಹ ಕಷ್ಟ ಮತ್ತು ಪರಿಶ್ರಮ ಪಡುತ್ತಿದ್ದಂತಹ ಕೋಗಿಲೆಯ ಜೀವನದಲ್ಲಿ ಮುಂದೊಂದು ದಿನ ಒಂದು ಅಮೃತ ಗಳಿಗೆ ಅಂತ ಬರ್ತದೆ. ವಸಂತ ಮಾಸದಲ್ಲಿ ಮಾಮರದಲ್ಲಿ ಚಿಗುರು ಕಂಡೊಡನೆ ಕೋಗಿಲೆಯ ಧ್ವನಿ ಸಂಗೀತದ ಆಲಯವಾಗಿ ಬದಲಾಗ್ತದೆ. ಅದರ ಕೂಗು ಕೂಗು ಧ್ವನಿಗೆ ಇಡೀ ಜಗತ್ತೇ ತಲೆದೂಗುತ್ತದೆ. ಹೀಗೆ ನಿರಂತರ ಪರಿಶ್ರಮ ಮತ್ತು ತ್ಯಾಗಕ್ಕೆ ಬಳುವಳಿಯಾಗಿ ದೊರೆಯುವಂತಹ ಗೆಲುವು ಎಂಬ ಅಮೃತ ಸಿಂಚನಕ್ಕೆ ಆ ಕೋಗಿಲೆ ಕಾರಣವಾಗ್ತದೆ. ಹಾಗೆ ಸದಾ ಕಷ್ಟದ ಕುಲುಮೆಯಲ್ಲಿ ಬೇಯುತ್ತಲೇ ಅಂತಹದೊಂದು ಪರಿಶ್ರಮದಿಂದ ತಮ್ಮ ಶ್ರಮದಿಂದ ಸಾಧನೆಯನ್ನು ಮಾಡಿದಂಥ ಅದೆಷ್ಟೋ ಜನರ ಹೃದಯವಂತರ ಕಥೆಗಳು ಈ ಪುಸ್ತಕದಲ್ಲಿದೆ. ಮೊದಲನೇ ಕಥೆ ಹೆಸರು ಪೆಟ್ಟಿಗೆ ಅಂಗಡಿಯವರ ಮಗಳು IAS ನಲ್ಲಿ ರ್ಯಾಂಕ್ ಬಂದಂತ. ಕಥೆಯ ಹೆಸರು ಕೇಳುವಾಗ ನಮಗೆ ಕಥೆ ಎಂತ ಇರ್ಬೋದು ಅಂತ ಸ್ವಲ್ಪ ಗೊತ್ತಾಗ್ತದೆ. ಇದು ಪಶ್ಚಿಮ ಬಂಗಾಳದಲ್ಲಿ ನಡೆದಂತ ಒಂದು ನೈಜ ಘಟನೆ. ಶ್ವೇತಾ ಅಗರ್ವಾಲ್ ಅವರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆ. 1980ರಲ್ಲಿ ಈ ಪಶ್ಚಿಮ ಬಂಗಾಳದಲ್ಲಿ ಹುಬ್ಳಿ ಅಂತ ಒಂದು ನದಿ ಉಂಟು, ಅದೇ ಹೆಸರಿನ ಒಂದು ಜಿಲ್ಲೆ ಕೂಡ ಉಂಟು. ಅಲ್ಲಿ ಸಂತೋಷ್ ಅಗರ್ವಾಲ್ ಮತ್ತೆ ಪ್ರೇಮ ಅಂತ ಇರ್ತಾರೆ. ಆ ದಂಪತಿಗಳಿಗೆ ಜನಿಸುವವಳು ಶ್ವೇತಾ ಅಗರ್ವಾಲ್. ಸಂತೋಷ್ ಅಗರ್ವಾಲ್ ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅವರಿಗೆ ಲಾಸ್ ಆಗ್ತಿರ್ತಂತೆ. ಸೊ ಅವರು ಬಿಸ್ನೆಸ್ ಅನ್ನು ಕೈಬಿಟ್ಟು ತಮ್ಮ ಪರಿಸ್ಥಿತಿಯನ್ನು, ಅಂದ್ರೆ ಎಷ್ಟು ಪರಿಸ್ಥಿತಿ ಅದಕ್ಕೆ ಬಿಟ್ಟು ಹೇಳಿದ್ರೆ ಅವರು ಬಿಸ್ನೆಸ್ ಅನ್ನು ಕೈಬಿಟ್ಟು ಕೂಲಿ ಕೆಲಸ ಮಾಡಿ ಅವರ ದಿನ ಸಾಗಿಸಲಿಕ್ಕೆ ಬಂತು. ಅಂತಹ ಸಂದರ್ಭದಲ್ಲಿ ಶ್ವೇತಾ ಜನಿಸ್ತಾರೆ. ಅವಳು ಜನಿಸಿದಂತಹ ಸಂದರ್ಭದಲ್ಲಿ ಅವರ ನೆರೆಹೊರೆಯವರಾಗಿರ್ಬೋದು ಅಥವಾ ಅಕ್ಕಪಕ್ಕದ
ಮಗಳಿಗೆ ತುಂಬ ವ್ಯಾಲ್ಯೂ ಇತ್ತು. ಅವರಿಗೆ ದಿನಕ್ಕೆ ಒಂದು 10 ರೂಪಾಯಿ ಉಳಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಅವರ ತಂದೆ ಹೇಳ್ತಾರೆ, ಖಾಲಿ ಕೂಲಿ ಕೆಲಸ ಮಾಡಿದ್ರೆ ಆಗುದಿಲ್ಲ, ಏನಾದರೂ ಮಾಡಬೇಕು ಅದ್ರೊಟ್ಟಿಗೆ ಅಂತ. ಅದಕ್ಕೆ ಅವರೆಂತ ಮಾಡ್ತಾರೆ, ಕೂಲಿ ಕೆಲಸದ ಜೊತೆಗೆ ಒಂದು ರಾತ್ರಿ 8 ಗಂಟೆಯಿಂದ 10ವರೆಗೆ ಪೆಟ್ಟಿಗೆ ಅಂಗಡಿ ಓಪನ್ ಮಾಡ್ತಾರೆ. ಅದರಲ್ಲಿ ಬರುವಂತಹ ಲಾಭವನ್ನು ಆಕೆಯ ಶಾಲಾ ವಿದ್ಯಾಭ್ಯಾಸಕ್ಕೆ ಅವರು ಮೀಸಲಿಡ್ತಾರೆ. 10ನೇ ಕ್ಲಾಸಲ್ಲಿ ಸಹ ಪಾಸ್ ಆಗ್ತಾರೆ ಒಳ್ಳೆ ಮಾರ್ಕ್ಸಲ್ಲಿ. ಆದರೆ ಯಾರು ಸಹ ಸಂತೋಷ ಪಡೋದಿಲ್ಲ, ಅಷ್ಟು ತಂದೆ ತಾಯಿ ಮಾಡ್ತಾರೆ. ನಂತರ ಸೆಕೆಂಡ್ PUC ಇದ್ದಾಗ ಯಾವುದೋ ಒಂದು ದಾಖಲಾತಿಗಾಗಿ ಒಂದು ತಹಸೀಲ್ದಾರ್ ಆಫೀಸರ್ ಸೈನ್ ಬೇಕಿರ್ತದೆ. ಅಂತ ಸಂದರ್ಭದಲ್ಲಿ ಅವಳು ತಾಯಿಯನ್ನು ಕರ್ಕೊಂಡು ಹೋದಾಗ ಸೈನ್ ಹಾಕಿಸ್ಲಿಕ್ಕೆ ಅಲ್ಲಿ ಯಾವ ರೀತಿ ನಡೆಸ್ಕೊಳ್ತಾರೆ ಹೇಳಿದ್ರೆ, ಆ ಟೇಬಲಿಂದ ಈ ಟೇಬಲ್ಗೆ ಸುಮ್ಮನೆ ಸುತ್ತಾಡಿಸಿದ್ರು, ಆದರೆ ಕೆಲಸ ಮಾತ್ರ ಸೈನ್ ಮಾತ್ರ ಹಾಕಿ ಕೊಡುವುದಿಲ್ಲ. ಆಗ ಅವಳಿಗೆ ತುಂಬ ಕೋಪ ಬರ್ತದೆ. ಅಂತ ಸಂದರ್ಭದಲ್ಲಿ ಅವಳು ಪಕ್ಕದಲ್ಲಿದ್ದಂಥ ಆಫೀಸರ್ಸ್ ಅನ್ನು ಕೇಳ್ತಾಳಂತೆ, ಇವರಿಗೆ ನಿಯತ್ತಾಗಿ ಕೆಲಸ ಮಾಡದೆ ನಮ್ಮನ್ನು ಆಟ ಆಡಿಸ್ತಿದ್ದಾರಲ್ಲ, ಇವರಿಗೆ ಶಿಕ್ಷೆ ಆಗಬೇಕಾದ್ರೆ ನಾವೆಂತ ಮಾಡಬೇಕು ಅಂತ. ಆಗ ಅವ್ರು ಹೇಳ್ತಾರಂತೆ, DC ಹತ್ರ ಕಂಪ್ಲೇಂಟ್ ಕೊಟ್ಟರೆ ಏನಾದರೂ ಕ್ರಮ ಕೈಗೊಳ್ಬೋದು ಅಂತ. ಅವತ್ತು ಆಕೆ ಮನಸ್ಸಲ್ಲಿ ಫಸ್ಟ್ ಟೈಮ್ ಅವಳು DC ಆಗಬೇಕಂತ ಅವತ್ತು ಅವಳಿಗೆ ಆಸೆ ಬರ್ತದೆ. ಆ ಆಸೆ ಎಲ್ಲಿ ತನಕ ಹೋಗ್ತದೆ ಹೇಳಿದ್ರೆ, ಅವಳು ಖಂಡಿತವಾಗಿ ಮುಂದೆ DC ಆಗುವ ತನಕ ಅವಳು ಅಂದರೆ ಅಷ್ಟು ದೊಡ್ಡ ಆಸೆ ಬರ್ತಾಳೆ. ಅವಳದ್ದು ಆಫೀಸರ್ಸ್ ಹತ್ರ ಹೋಗಿ ಹೇಳ್ತಾಳೆ, ಅವತ್ತೇ ಸಿಟ್ಟಲ್ಲಿ ಹೇಳ್ತಾಳೆ, ಇವತ್ತು ನೀವು ನಮ್ಮನೇನು ನನ್ನನ್ನು ಮತ್ತೆ ತಾಯಿಯನ್ನು ಇಷ್ಟು ಸುತ್ತಾಡಿಸಿದ್ರಲ್ವ ಕೆಲಸ ಮಾಡಿದೆ, ಮುಂದೊಂದು ದಿನ ನಾನು DC ಆಗ್ತೀನಿ, ಆವಾಗ ಏನಾದರೂ ನೀವು ನನಗೆ ಕೈಗೆ ಸಿಗಬೇಕು, ನಿಮ್ಮ ಕೆಲಸ ನಾನು ತೆಗೆದಾಗ್ತೇನೆ ಅಂದರೆ ಅಷ್ಟು ಕೋಪ ಬಂದಿತ್ತು ಅವಳಿಗೆ. ಅವಳು ಹೇಳಿದ್ದು ಸಿಟ್ಟಲ್ಲಿ. ನಂತರ ಡಿಗ್ರಿ ಮುಗಿಸ್ತಾರೆ. ಡಿಗ್ರಿ ಕಂಪ್ಲೀಟ್ ಆದಮೇಲೆ ಅವಳಿಗೆ IASಗೆ ಜಾಯ್ನ್ ಆಗಬೇಕಂತ ಆಸೆ ಆಗ್ತದೆ. ಅದು ಎಕ್ಸಾಮ್ ಬರಬೇಕಲ್ವಾ, ಕೋಚಿಂಗ್ಗೆ ಹೋಗಲಿಕ್ಕೆ ಹಣ ಇರುವುದಿಲ್ಲ ಅವರ ಹತ್ರ. ಅಂಥ ಸಂದರ್ಭದಲ್ಲಿ ಅವಳು 1 ವರ್ಷ MNC ಕಂಪನಿಯಲ್ಲಿ ಕೆಲಸ ಮಾಡ್ತಾಳೆ. ಅಲ್ಲಿ ಸಹ ಒಳ್ಳೆ ಕೆಲಸ. ಆಗ ಅವಳಿಗೆ ಅದು ಬೋರ್ ಆಗ್ತದೆ. ಯಾಕಂತ ಹೇಳಿದ್ರೆ ಅವಳ ಆಸೆ ಇದ್ದದ್ದು DC ಆಗಬೇಕಂತಲ್ವ. ಅದಕ್ಕೆ ಅವಳಿಗೆ ಆ ಕೆಲಸ ಬೋರ್ ಆಗ್ತದೆ, ರಿಸೈನ್ ಮಾಡ್ತಾರೆ ಕೆಲಸಕ್ಕೆ. ಆಗ ಆಫೀಸರ್ಸ್ ಬೈತಾರಂತೆ, ಏನಮ್ಮ ನಿಮಗೆ ತಲೆ ಕೆಟ್ಟಿದೆಯಾ, ಇಷ್ಟೊಳ್ಳೆ ಕೆಲಸ ಬಿಡ್ತಿದೆಯಲ್ಲ ನೀವು, ವರ್ಷದಲ್ಲಿ 5 ಲಕ್ಷ ಜನ UPSC ಎಕ್ಸಾಮ್ ಬರೀತಾರೆ, ಅದರಲ್ಲಿ IAS ಆಗಿ ಸೆಲೆಕ್ಟ್ ಆಗೋದು ಖಾಲಿ 90 ಜನ ಮಾತನಾಡ್ತಾರೆ. ಆಗ ಅವಳು ಒಂದು ಮಾತು ಹೇಳ್ತಾಳೆ, ಆ 90 ಜನರಲ್ಲಿ ಯಾಕೆ ನಾನು ಒಬ್ಬಳಾಗಬಾರ್ದು ಅಂತ. ಹಾಗೆ ಎಂತ ಹೇಳಿಕೆ ಆಗ್ತದೆ ಸರ್, ಎಂತ ಹೇಳುದಿಲ್ಲ ಅವರು. ಆಯ್ತು ನಿನ್ನ ಇಷ್ಟ ಅಂತ ಹೇಳ್ತಾರೆ. ಮೊದಲೇ ಆಕೆಯನ್ನು ಕಂಡ್ರೆ ಅವರ ಫ್ಯಾಮಿಲಿಯಲ್ಲಿ ಯಾರಿಗೆ ಆಗುದಿಲ್ಲ, ನೆರೆಹೊರೆಯವರಿಗೆ ಸಹ ಆಗುದಿಲ್ಲ. ಅವಳ ಈ ಡಿಸಿಷನ್ ಅವಳಿಗೆ ಅಂದರೆ ಫ್ಯಾಮಿಲಿಯಲ್ಲಿ ಎಲ್ಲ ಸಹ ಬೈಯುವಾಗೆ ಮಾಡ್ತದೆ. ಅವಳ ತಂದೆ ತಾಯಿಗೆ ತುಂಬ ಬೈತಾರಂತೆ, ಮಗಳಿಗೆ 32 ವರ್ಷ ಆಯಿತು, ಮದುವೆ ಮಾಡಿಲ್ಲ, ಅವಳು ಎಂತ ಹೇಳ್ತಾರೆ ಹಾಗೆ ನೀವು ಕೇಳ್ತಾ ಇದ್ದೀರಿ, ಕೆಲಸ ಇದ್ದ ಕೆಲಸ ಸಹ ಬಿಟ್ಟು ಇನ್ನೇನು ಮಾಡ್ತಾರೆ ಅವರು, ಮದುವೆ ಮಾಡಿ ಸುಮ್ಮನೆ ಅಂತ ಹೇಳ್ತಾರಂತೆ. ತಂದೆಗೆ ಮಗಳ ಜೀವನದ ವಿಷಯ ಅಂತ ಬಂದಾಗ ಎಲ್ಲರಿಗೆ ಟೆನ್ಷನ್ ಆಗ್ತದಲ್ವ. ಆಗ ಆ ತಂದೆ ಹೋಗಿ ಶ್ವೇತನ ಹತ್ರ ಮಾತಾಡ್ತಾರಂತೆ, ನೀನಿನ್ನು ಓದುದು ಬೇಡ, ಸಾಕು, ನಿಮಗೆ ಮದುವೆ ಮಾಡಿ ಕೊಡ್ತೇವೆ, ವಯಸ್ಸು 32 ಆಯ್ತಲ್ವ ನಿಮಗೆ ಅಂತ. ಅವಳು ಇನ್ನೊಂದು ಮಾತು ಹೇಳ್ತಾಳೆ, ಎಂತ ಹೇಳಿದ್ರೆ, ಅಪ್ಪ ವಯಸ್ಸು 32 ಆದರೂ ಕೂಡ ಮದುವೆಯಾಗಿ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಆದರೆ 32 ವರ್ಷ ಆದ ನಂತರ ನನಗೆ ಎಕ್ಸಾಮ್ ಬರಲಿಕ್ಕೆ ಆಗುದಿಲ್ಲ ಅಂತ. ಒಂದು ಇಷ್ಟು ವರ್ಷವೇ ಬಿಟ್ಟಿದ್ದೀರಿ, 1-2 ವರ್ಷ ಬಿಡಿ ಅಪ್ಪ, ನಾನು ನೀವು ತಲೆ ತಗ್ಗಿಸುವಂಥ ಕೆಲಸ ಯಾವತ್ತೂ ಮಾಡುದಿಲ್ಲ ಅಂತ ಹೇಳ್ತಾರೆ. ಆಗ ತಂದೆ 30 ವರ್ಷ ಕಾಲವರೆಗೆ 2 ವರ್ಷ ಕಾಯಲಿಕ್ಕೆ ಹೆಚ್ಚಲ್ಲ. ಆಯಿತು, 2 ವರ್ಷದಲ್ಲಿ ಏನು ಮಾಡ್ತೀನಿ ನೀವು ಮಾಡಿ ಹೇಳ್ತಾರೆ. ನಂತರ 2013ರಲ್ಲಿ ಅವಳು ಫಸ್ಟ್ ಟೈಮ್ ಎಕ್ಸಾಮ್ ಬರೀತಾಳೆ. ಅವಳಿಗೆ 397 ರ್ಯಾಂಕ್ ಸಿಗ್ತದೆ ಫಸ್ಟ್ ಎಕ್ಸಾಮ್ ಬರ್ತಾಗ. IAS ಆಗಿ ಸೆಲೆಕ್ಟ್ ಆಗುವುದಿಲ್ಲ ಅವಳು. ಪುನಃ ಅವಳಿಗೆ ಸಮಾಧಾನ ಆಗುವುದಿಲ್ಲ. ಅವಳು ಸೆಕೆಂಡ್ ಟೈಮ್ 2014ರಲ್ಲಿ ಎಕ್ಸಾಮ್ ಬರೀತಾಳೆ. ಆಗ ದಿನಕ್ಕೆ ಅವಳು 10 ಗಂಟೆ ಓದ್ತಿದ್ದಂತೆ. ಓದಿ ಎಕ್ಸಾಮ್ ಬರೆದಾಗ ಖಾಲಿ 10ನೇ ಮಾರ್ಕ್ಸಲ್ಲಿ ಅವಳಿಗೆ IAS ಪೋಸ್ಟಿಂಗ್ ಸಿಗುವುದಿಲ್ಲ. ಬದಲಾಗಿ ಅವಳು PSI ಆಗಿ ಸೆಲೆಕ್ಟ್ ಆಗ್ತಾಳೆ. ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇರ್ತಾಳೆ. ಆಗ ಅವಳಿಗೆ ಏನೋ ಒಂದು ಸಮಾಧಾನ ಇರ್ತಿಲ್ಲ, DC ಆಗಬೇಕು ನಾನು ಹಾಗೆ ಹೀಗೆ ಅಂತ. ಅದಕ್ಕೆ ಅವಳು 2015ರಲ್ಲಿ ಪುನೊಮ್ಮೆ ಎಕ್ಸಾಮ್ ಬರೀತಾಳೆ. ಕೆಲಸ ಮಾಡ್ತಾ PSI ಆಗಿ ಕೆಲಸ ಮಾಡ್ತಾ ಇನ್ನೊಂದ್ಸಲ ಎಕ್ಸಾಮ್ ಬರೀತಾಳೆ. ಅದರ ರಿಸಲ್ಟ್ 2016ರಲ್ಲಿ ಅಂತ ಇರ್ತದೆ. ಅವತ್ತು ಅವಳಿಗೆ ಒಂದು ಕುಂಭಮೇಳ ಇರ್ತದೆ. ಅಲ್ಲಿ ಅವಳಿಗೆ ಡ್ಯೂಟಿ ಹಾಕಿರ್ತಾರೆ ಇಂದೋರ್ನಲ್ಲಿ. ಅಲ್ಲಿ ಅವಳು ಡ್ಯೂಟಿ ಮಾಡುವಾಗ ಅವಳ ಸ್ನೇಹಿತೊಬ್ಬರು ಹೇಳಿರ್ತಾರಂತೆ, ಇವತ್ತೇ ರಿಸಲ್ಟ್ ಉಂಟು ಹೇಳ್ತಾ ಇದ್ದಾರೆ ಎಲ್ಲ ಸಹ. ಅವಳು ಡ್ಯೂಟಿಯಲ್ಲಿ ಇರಬೇಕಾದ್ರೆ ಅವಳ ಫ್ರೆಂಡ್ ಒಬ್ಬರು ಕಾಲ್ ಮಾಡಿ ಹೇಳ್ತಾರಂತೆ, ಕಂಗ್ರಾಟ್ಸ್ ಕರೆ, ನಿಮಗೆ 19ನೇ ರ್ಯಾಂಕ್ ಬಂದಿದೆ, ಇಡೀ ಪಶ್ಚಿಮ ಬಂಗಾಳಕ್ಕೆ ನೀನೇ ಟಾಪರ್ ಅಂತ. ಅವಳಿಗೆ ತುಂಬ ಸಂತೋಷ ಆಗ್ತದೆ. ಆದರೆ ಫಸ್ಟ್ ನೆನಪಿಗೆ ಬರೋದು ಅವಳಿಗೆ ತಂದೆ ಮಾತ್ರ. ಯಾಕಂದರೆ ಆಕೆ ಅಷ್ಟು ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಅವಳ ತಂದೆ ತುಂಬ ಜನರ ಹತ್ರ ಮಾತು ಆಡಿಸ್ಕೊಂಡಿದ್ದಾರೆ, ತುಂಬ ಬೈಗುಳೆಲ್ಲ ತಿಂತಾರೆ. ಅದಕ್ಕೆ ಅವಳಿಗೆ ತುಂಬ ಬೇಜಾರಾಗ್ತದಂತೆ. ತಂದೆಗೆ ಕಾಲ್ ಮಾಡ್ತಾಳೆ ಅವಳು. ತಂದೆಗೆ ಕಾಲ್ ಮಾಡಿ ಹೇಳ್ತಾಳೆ, ಅಪ್ಪ ನಾನು ಇದೇ ವರ್ಷ IAS ಆಫೀಸರ್ ಆಗ್ತೇನೆ, ಇನ್ನು ನೀವು ಕಷ್ಟಪಟ್ಟು ಕೆಲಸ ಮಾಡಬೇಡಿ, ನಾನು ನಿಮ್ಮನ್ನು ಸಾಕ್ತೇನೆ, ಇನ್ನು ನೀವು ದುಡಿಬೇಡಿ ಅಂತ ಹೇಳ್ತಾರೆ. ತಂದೆಗೆ ಕೂಡ ತುಂಬ ಸಂತೋಷ ಮಗಳ ಈ ಸಾಧನೆ ಕಂಡು. ಆಗ ಇನ್ನೊಂದು ಮಾತು ಹೇಳ್ತಾರೆ, ನಾನು ಹೇಳಿದ್ದೆ ಅಲ್ವಾ ನೀವು ತಲೆ ತಗ್ಗಿಸುವಂಥ ಕೆಲಸ ನಾನು ಯಾವತ್ತೂ ಮಾಡುವುದಿಲ್ಲ ಅಂತ, ಹಾಗೆ ನಾನು ಯಾವತ್ತೂ ನಿಮ್ಮ ತಲೆ ತಗ್ಗಿಸುವಂಥ ಕೆಲಸ ಮಾಡಲಿಲ್ಲ ಅಪ್ಪ ಅಂತ ಹೇಳ್ತಾರಂತೆ. ಅಂದರೆ ಈ
ಯಾರು ಸಪೋರ್ಟ್ ಮಾಡುವವರು ಇರಲಿಲ್ಲ. ಜನರು ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ. ಆದರೆ ನಮಗೆ ಎಣಿಸುವಾಗ ನಮಗೆ ಇವತ್ತು ತಂದೆ ತಾಯಿ ಏನು ಕಲಿಬೇಕು ಅಂತ ಹೇಳಿದ್ರೆ ಸಹ ಕಲಿಸಲಿಕ್ಕೆ ರೆಡಿ ಇದ್ದಾರೆ. ಅವರಿಗೆ 140 ರೂಪಾಯಿ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಆದರೆ ಇವತ್ತು ತಂದೆ ನಮಗೆ ಒಂದು ಬುಕ್ ಬೇಕು ಹೇಳಿದ್ರೆ ಆಗಲೇ ಸಡನ್ ಆಗಿ ಹಣ ಕೊಡ್ತಾರೆ. ಇಷ್ಟೆಲ್ಲ ನಮಗೆ ಅನುಕೂಲ ಇದ್ರೂ ಕೂಡ ಇವತ್ತು ನಾವು ಓದಲಿಕ್ಕೆ ಮನಸ್ಸು ಮಾಡ್ತಿಲ್ಲ ಅಷ್ಟೇ. ಮತ್ತೆ ಶ್ವೇತಾ ಅವಳಷ್ಟು ದೊಡ್ಡ ಸಾಧನೆ ಮಾಡ್ಬೇಕಂತ ಇಲ್ಲ. ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಏನೋ ಒಂದು ಸಣ್ಣ ಸ್ವಲ್ಪ ಸ್ವಲ್ಪ ಓದ್ಬೋದು ದಿವಸಕ್ಕೆ ನಾವು. ಹೀಗೆ ಅವಳ ಒಂದು ಜೀವನ ಚರಿತ್ರೆಯನ್ನು ನಿದರ್ಶನವಾಗಿಕೊಂಡು ನಾವು ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಅದು ಮುಂದೆ ಬರ್ಬೋದು. ಇನ್ನೊಂದು ಕಥೆ ಸ್ವರ್ಣಲತಾ ಅವರ ಜೀವನದಲ್ಲಿ ನಡೆದದ್ದು. ಯಾರಿಗಾದ್ರೂ ಗೊತ್ತುಂಟ ಸ್ವರ್ಣಲತಾ ಯಾರಂತ? ಗೊತ್ತಿಲ್ಲ. ಸ್ವರ್ಣಲತಾ ಅಂದ್ರೆ ಅವಳು ಈ ಶತಮಾನದ ಮಾದರಿ ಹೆಣ್ಣು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸ್ಟ್ರೋಕ್ ಅಂತ ಎಲ್ಲರೂ ನಾವು ಕಾಯಿಲೆ ಕೇಳಿದ್ದೇವಲ್ವಾ? ಸ್ಟ್ರೋಕ್ ಆ ಕಾಯಿಲೆ ಒಂದು ಮನುಷ್ಯನಿಗೆ ಬಂದು ಹೇಳಿದ್ರೆ ಅವ ಅರ್ಧ ಸತ್ತಾಗಿ ಅಂತ ಅನ್ಕೊಳ್ತಾರೆ ತುಂಬಾ ಜನ. ಅದರ ಜೊತೆಗೆ ಇನ್ನೊಂದು ಸೊರೋಸಿಸ್ ಅಂತ ಅದರೊಟ್ಟಿಗೆ ಇನ್ನೊಂದು ಕಾಯಿಲೆ ಬಂದಿದೆ. ಅದನ್ನೆಲ್ಲ ಮೆಟ್ಟಿ ನಿಂತು ಈಗ ಸ್ವರ್ಣಲತಾ ಯಾವ ರೀತಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅವಳ ಬದುಕು ನಮಗೆಲ್ಲರಿಗೂ ನಿದರ್ಶನ. ಯಾಕಂತ ಹೇಳಿದ್ರೆ ಸ್ವರ್ಣಲತಾ ಅವರು ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು. ಡಿಪ್ಲೊಮಾ ಮುಗಿಸ್ತಾರೆ. ಡಿಪ್ಲೊಮಾ ಮುಗಿಸಿದಾದ ನಂತರ ಒಂದು ಕಂಪನಿಯಲ್ಲಿ ಅವಳಿಗೆ ಇಷ್ಟಪಟ್ಟ ಜಾಬ್ ಅದು. ಅವಳು ಇಷ್ಟಪಟ್ಟ ಜಾಬ್ ಮಾಡ್ತಾ ಇರ್ತಾಳೆ. ಅವಳಿಗೆ ಖುಷಿ ಇರ್ತದೆ, ಸ್ಯಾಲರೀಸ್ ಒಳ್ಳೆ ಇರ್ತದೆ. ಗುರುದೇವರವರನ್ನು ಅವಳು ಮದುವೆ ಕೂಡ ಆಗ್ತಾಳೆ. ತುಂಬ ಆನಂದದಿಂದ ಅವರು ಇರ್ತಾರೆ. ಎಲ್ಲ ಕರೆಕ್ಟ್ ಇರ್ತದೆ ಅವರ ಸಂಸಾರದಲ್ಲಿ ಸಹ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಲ್ಲ ಖುಷಿಯಿಂದ ಇರ್ತಾಳೆ. ಅವಳಿಗೆ ಸೆಪ್ಟೆಂಬರ್ 26, 2013 ನೆಕ್ಸ್ಟ್ ಡೇ ಅವತ್ತು ಮದುವೆ ವಾರ್ಷಿಕೋತ್ಸವ ಇರ್ತದೆ. ಅಂಥ ಸಂದರ್ಭದಲ್ಲಿ ಅವಳು ನಾನು ನೆಕ್ಸ್ಟ್ ಡೇ ಎಂತ ತಿಂಡಿ ಮಾಡ್ಬೋದು, ಎಲ್ಲಿಗೆ ನಾವು ಹೊರಗೆ ಹೋಗ್ಬೋದು, ಹಾಗೆಲ್ಲ ತುಂಬ ಆಲೋಚನೆ ಮಾಡ್ತಾ ಇರ್ತಾಳೆ. ಆಲೋಚನೆ ಮಾಡುವಾಗ ಅವಳಿಗೆ ಎಂತ ತಲೆ ತುಂಬ ನೋವಾಗ್ತದಂತೆ. ಅವಳು ರೆಸ್ಟ್ ಮಾಡುವ ಹೇಳಿ ಒಂದು ಸ್ವಲ್ಪ ಹೊತ್ತು ಮಲಗ್ತಾಳೆ. ನಂತರ ಮಧ್ಯಾಹ್ನ ಹೆಚ್ಚಿನ ಆದವಾಗ ಅವಳಿಗೆ ತುಂಬ ಅಂದರೆ ಮೈ ಕೆಟ್ಟದಂತ ಸುಡ್ತಾ ಇರ್ತಂತೆ. ಅಂದರೆ ಅಷ್ಟು ಜೋರು ಜ್ವರ ಬಂದಿತ್ತು ಅವಳಿಗೆ. ಮೆಡಿಸಿನ್ ನುಂಗಿ ಪುನಃ ರೆಸ್ಟ್ ಮಾಡ್ತಾಳೆ. ಪುನಃ ಸಂಜೆ ಎಚ್ಚರ ಆದಾಗ ಅವಳಿಗೆ ಕಾಲು ಅಂದರೆ ಮಲಗಿರ್ತಾಳಲ್ವ, ಕಾಲಲ್ಲಿ ಮುಟ್ಟಿದ್ರೆ ಅನ್ಸಲ್ಲ, ಎಂತ ಫೀಲ್ ಆಗುದಿಲ್ಲ. ಅಂದರೆ ಕಾಲಿನ ನರ ಅವಳಿಗೆ ಕಾಲು ಇದೇ ಅಂತ ಅನಿಸ್ತಾ ಇರ್ತದೆ. ಅಂದರೆ ಕಾಲಿಗೆ ಏನು ಹಾಕಿದ್ರೆ ಕೂಡ ಅವಳಿಗೆ ಅದರ ಅನುಭವವೇ ಆಗ್ತಿದ್ದಿಲ್ಲ. ಅವಳಿಗೆ ತುಂಬ ಭಯ ಆಗ್ತದೆ. ನಂತರ ಆಕೆಯನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಹೇಳ್ತಾರಂತೆ ವೈದ್ಯರು, ಇವಳಿಗೆ ಸ್ಟ್ರೋಕ್ ಇದೆ, ಸ್ಟ್ರೋಕ್ ಜೊತೆಗೆ ಸೊರೋಸಿಸ್ ಅಂತ ಒಟ್ಟಿಗೆ ಇದೆರಡು ಕಾಯಿಲೆ 1000 ಜನದಲ್ಲಿ ಒಬ್ಬರಿಗೆ ಬರುದು. ಇದಕ್ಕೆ ಚಿಕಿತ್ಸೆ ಅಂತ ಇಲ್ಲ, ಯಾವುದು ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ನೀವು ಮಾನಸಿಕವಾಗಿ ಎಷ್ಟು ಧೈರ್ಯದಿಂದ ಇರ್ತೀರಿ ಅದುವೇ ಒಂದು ಚಿಕಿತ್ಸೆ ತರ, ಇದಕ್ಕೆ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರಂತೆ. ಆಕೆಗೆ ತುಂಬ ಬೇಜಾರಾಗ್ತಿರುತ್ತೆ. ಯಾರಿಗಾದ್ರೂ ಸಹ ಇವತ್ತು ನಾವು ಚಂದ ಇದ್ದೇವೆ ಹೇಳಿ ನಾಳೆ ನಮಗೆ ನಡೀಲಿಕ್ಕೆ ಆಗುದಿಲ್ಲ ಹೇಳಿದ್ರೆ ಹೇಳಿ ಆಗ್ತದಲ್ವ, ಅವಳಿಗೆ ಸಹ ಅದೇ ರೀತಿಯಾಗಿತ್ತು. ಕತ್ತಲೆಯಲ್ಲಿ ಮುಳುಗಿದಾಗೆ ಆಯ್ತಂತೆ ಅವಳಿಗೆ. ಆ ಸಂದರ್ಭದಲ್ಲಿ ಹಾಗೆ ಹೇಳ್ತಾರಂತೆ ಆಕೆ ಗಂಡನ ಹತ್ರ, ಹೀಗೆ ದಿನ ಸಾಯುವ ಬದಲು ದೇವರು ಒಂದೇ ಸಲಕ್ಕೆ ನನ್ನನ್ನು ತಗೊಂಡು ಬರ್ತಾರಂತ. ಆಗ ಗಂಡ ಹೇಳ್ತಾರಂತೆ, ಎಂತ ಮಾತಾಡ್ತೀನಿ ನೀನು, ಕಾಯಿಲೆ ಬಂತಂತ ಹೇಳಿ ಎದರಲ್ಲಿ ಸಾಯ್ತೀಯ ನೀನು, ಏನು ಸಾಧನೆ ಮಾಡಿ ಸತ್ತೋದೆ, ನನಗೆ ಮತ್ತೆ ಮಗುಗೆ ದಿಕ್ಕೆ ಯಾರು ನೀವು ಹೋದ್ರೆ ಅಂತ ಹೇಳ್ತಾರಂತೆ. ಆ ಕಾಯಿಲೆ ಬಂದ ನಂತರ ಅವಳ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಹೇಳಿದ್ರೆ ಅವಳು ಇಷ್ಟಪಟ್ಟು ಮಾಡಿದಂಥ ಕೆಲಸದಿಂದ ತೆಗೆದಾಕ್ತಾರೆ ಅವಳನ್ನು. ಮತ್ತೆ ಸಂಬಂಧಿಕರು ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತಿದ್ರಂತೆ ಅವಳನ್ನ. ನೆರೆಹೊರೆಯವರೆಲ್ಲ ಬಾಯಿಗೆ ಬಂದಾಗೆ ಮಾತಾಡ್ತಾ ಇದ್ರಂತೆ. ಇದರಿಂದ ಅವಳು ಪುನಃ ಮಾನಸಿಕವಾಗಿ ಮತ್ತಷ್ಟು ಕುಗ್ಗುತ್ತಾ ಹೋಗಿದ್ದು. ಆಕೆಯ ಗಂಡ ಎಷ್ಟು ಧೈರ್ಯ ಹೇಳಿದ್ರೆ ಆಕೆ ಇವತ್ತು ಸಾಧನೆ ಮಾಡಿದ್ದಾಳೆ ಅಂತ ಹೇಳಿ ಕಾರಣ ಅಂತ ಹೇಳಿದ್ರೆ ಆಕೆಯ ಗಂಡ ಅಂತ ಹೇಳ್ಬೋದು. ಯಾಕಂದ್ರೆ ಗಂಡ ಹೇಳ್ತಾನಂತೆ, ನೀ ಏನು ಮಾಡ್ತೀನಿ, ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾನು ಇದ್ದೇನೆ, ನೀನು ಯಾವ ಸಾಧನೆ ಮಾಡ್ತೀನಿ ಹೇಳು, ಎಲ್ಲದಕ್ಕೆ ಸಪೋರ್ಟ್ ಮಾಡ್ತೇನೆ ನಾನು ಹೇಳಿ ಅವತ್ತು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಆ ಕಾಯಿಲೆ ಬಂದ ನಂತರ ಅವರು ಬೆಂಗಳೂರಿನಿಂದ ಕೊಯಮತ್ತೂರಿಗೆ ಶಿಫ್ಟ್ ಆಗ್ತಾರೆ. ಈಗ ಅಲ್ಲೇ ಇದ್ದಾರೆ ಅವರು. ನಂತರ ಒಂದು ದಿವಸ ಅವಳಿಗೆ ಅದೇ ಗಂಡನ ಮಾತು ಕೇಳಿ ಅವಳಿಗೆ ಸ್ವಲ್ಪ ಮನಸ್ಸಲ್ಲಿ ಧೈರ್ಯ ಬರ್ತದೆ. ಮನೆಯಲ್ಲಿ ಕೂತು ಏನು ಮಾಡಬೇಕು, ವೀಲ್ ಚೇರಲ್ಲಿ ಎಲ್ಲ ಅವಳು ಕೂತ್ಕೊಳ್ಳೋದು. ಏನು ಮಾಡೋದು ಮನೆಯಲ್ಲಿ ಸಂಜೆ ತನಕ ಕೂತ್ಕೊಂಡು ಹೇಳಿ ಆನ್ಲೈನಲ್ಲಿ ಸಂಗೀತ ಕ್ಲಾಸ್ ಕಲಿತಾಳೆ. ನಂತರ ಚಿತ್ರ ಬರೆಯೋದನ್ನು ಕಲಿತಾಳೆ. ಚಿತ್ರ ಬರೆದು ಅದನ್ನು ಮಾರಾಟ ಮಾಡ್ತಾಳೆ. ಎಲ್ಲ ತುಂಬ ಒಳ್ಳೆ ರೀತಿಯಲ್ಲಿ ಆಕೆ ಚಿತ್ರ ಎಲ್ಲ ಮಾರಾಟವಾಗ್ತದೆ. ಅದರಿಂದ ಬಂದಂಥ ಹಣವನ್ನು ಏನು ಮಾಡ್ತಾರೆ ಹೇಳಿದ್ರೆ ಅವರು ಸಮಾಜ ಸೇವೆಗಾಗಿ ಮೀಸಲಿಡ್ತಾರೆ. ಆಕೆ ಚಿಕಿತ್ಸೆ ಪಡೆಯಲಿಕ್ಕೆ ಹಾಸ್ಪಿಟಲ್ಗೆ ಹೋಗುವಾಗ ಅಲ್ಲೆಲ್ಲ ನೋಡ್ತಿದ್ದಂತೆ ರೋಗಿಗಳನ್ನೆಲ್ಲ. ಹಣ ಇಲ್ಲದವರು ಬರ್ತಿದ್ರಲ್ವ, ಅವರಿಗೆ ಚಿಕಿತ್ಸೆ ಸರಿಯಾಗಿ ಕೊಡ್ತಿರ್ಲಿಲ್ಲಂತೆ. ಆಗ ಆಕೆ ಗಂಡನಿಗೆ ಹೇಳಿದಾಗ ಅವತ್ತೇ ಅವರ ಗಂಡನ ಕೆಲಸದಲ್ಲಿ 4% ಸಂಬಳವನ್ನು ಹೀಗೆ ಸಮಾಜ ಸೇವೆಗೆ ಮೀಸಲಿಟ್ಟರಂತೆ. ಸ್ವರ್ಗ ಫೌಂಡೇಶನ್ ಅಂತ ಅವತ್ತು ಅವರು ಪ್ರಾರಂಭಿಸ್ತಾರೆ. ಸ್ವರ್ಗ ಫೌಂಡೇಶನ್ ಸ್ಟಾರ್ಟ್ ಆಗಿ ಇವತ್ತು ಹಲವಾರು ಕಂಪನಿಗಳುಂಟು, ಅವರು ಹಲವಾರು ಸಮಾಜ ಸೇವೆಯ ಕ್ಷೇತ್ರಗಳುಂಟು. ನಂತರ ಒಂದು ದಿವಸ ಅವಳು 2015
ಕಣ್ಣಿಲ್ಲದೆ ಇದ್ರೂ ಕೂಡ ಅವರು ತನ್ನಂತಿರುವ ಅದೆಷ್ಟೋ ದೃಷ್ಟಿಹೀನರಿಗೆ 250ಕ್ಕೂ ಹೆಚ್ಚು ದೃಷ್ಟಿಹೀನರಿಗೆ ಮೊಂಬತ್ತಿ ತಯಾರಿಸುವ ಕೆಲಸವನ್ನು ಕೊಡಿಸಿ ಇದು ಕೋಟ್ಯಾಧಿಪತಿಯಾಗಿದ್ದಾರೆ. ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಬೆಳಕನ್ನೇ ಕಾಣದವರು ಬೆಳಕನ್ನೇ ಕಾಣದವರು ಇವತ್ತು ಇತರರಿಗೆ ಬೆಳಕು ಹಂಚುತ್ತಿದ್ದಾರೆ ಹೇಳಿದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಯಾವುದಿಲ್ಲ. ಅವರಿಗೆ ಕಣ್ಣೇ ಕಾಣುವುದಿಲ್ಲ, ಆದ್ರೂ ಕೂಡ ತನ್ನಂತಿರುವ ಅದೆಷ್ಟೋ ಜನರಿಗೆ ಅವರು ಕೆಲಸ ಕೊಡಿಸಿ ಇದು ಸಾಧನೆ ಮಾಡಿದ್ದಾರೆ. ಮತ್ತೆ ದೇವ್ ಮಿಶ್ರಾ ಅಂತ ಒಬ್ಬರಿದ್ದಾರೆ. ಅವರ ಆಕಸ್ಮಿಕವಾಗಿ ರೈಲ ಹಳಿ ಮೇಲೆ ಬಿದ್ದು ಅವರ 2 ಕಾಲು ಕಟ್ಟಾಗ್ತದೆ. 2 ಕಾಲು ಕಟ್ಟಾದ್ರೆ ನಾವೆಂತ ಅನ್ಕೊಳ್ಬೋದು, ಅವ್ರ ಮೂಲೆ ಬಿದ್ದು ಯಾವುದಕ್ಕೆ ಯೂಸ್ ಇಲ್ಲ ಅಂತ ಅನ್ಕೊಳ್ಬೋದು. ಆದರೆ ಅವರ ಜೀವನದಲ್ಲಿ ಅವರ ಅದೃಷ್ಟ ಎಷ್ಟು ಒಳ್ಳೆ ಅಂತ ಹೇಳಿದ್ರೆ ಆಭರಣ ವಿನ್ಯಾಸಕ್ಕೆ ಒಬ್ಬರು ಫರ್ಹಾ ಖಾನ್ ಅಲಿ ಅಂತ ಇದ್ದಾರೆ. ಅವರವರ ಕಷ್ಟವನ್ನು ನೋಡಿ ಅವರಿಗೆ ಹಣ ಕೊಟ್ಟು ವೀಲ್ಚೇರ್ ಎಲ್ಲ ಕೊಡಿಸಿ ಒಂದು ಕೆಲಸವನ್ನು ಸಹ ಕೊಡಿಸಿ ಅವರನ್ನು ಚೆಂದ ಮಾಡಿ ಸಾಕ್ತಾರೆ. ನಂತರ ಅವರು ಎಷ್ಟು ದೊಡ್ಡ ಸಾಧನೆ ಮಾಡ್ತಾರೆ ಹೇಳಿದ್ರೆ ಅವರು ಬಾಡಿ ಬಿಲ್ಡರ್ ಆಗ್ತಾರೆ. ನಂತರ ಕಾಲಿಲ್ಲದೆ ಇದ್ರೂ ಕೂಡ ನೃತ್ಯ ಮಾಡ್ತಾರಂತೆ. ಯಾವ ರೀತಿ ನೃತ್ಯ ನೀವು ಯೂಟ್ಯೂಬಲ್ಲಿ ನೋಡಿ, ಕಾಲಿಲ್ಲದೆ ಕೂಡ ನೃತ್ಯ ಮಾಡಿ ಅಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ. ನಾನು ಹೇಳಿದೆ ಅಲ್ವಾ ನನಗೆ ಈ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ, ಈ ಪುಸ್ತಕವು ಬದುಕಿಗೆ ಭರವಸೆಗಳನ್ನು ನೀಡುವ ಹಲವಾರು ಕಥೆಗಳನ್ನು ತನ್ನಲ್ಲಿ ಒಳಗೊಂಡಿದೆ. ಎಷ್ಟೋ ಧರ್ಮಗ್ರಂಥಗಳನ್ನು ಓದಿದ್ರೂ ಕೂಡ ನಮಗೆ ಅರ್ಥವಾಗದಂತಹ ತಿರುಳು ಕೇವಲ 2 ನಿಮಿಷ ನೀವು ಈ ಪುಸ್ತಕವನ್ನು ಓದಿ ನಿಮ್ಮ ಮನಸ್ಸಲ್ಲಿ ಆತ್ಮವಿಶ್ವಾಸ ಮೂಡುತ್ತದೆ, ಏನಾದರೂ ಸಾಧಿಸಬೇಕನ್ನುವ ಛಲ ಮೂಡುತ್ತದೆ. ಕಷ್ಟಗಳ ತುಲ್ಮೆಯಲ್ಲಿ ಬೇಯುತ್ತದೆ, ಅಮೃತ ಗಳಿಗೆಗಾಗಿ ಹಂಬಲಿಸಿದಂತ ಅದೆಷ್ಟು ಹೃದಯವಂತರ ಕಥೆಗಳು ಕೂಡ ಈ ಪುಸ್ತಕದಲ್ಲಿದೆ. ಆ ಕಥೆಗಳನ್ನು ಕೇಳುವುದರಿಂದ ಆ ಕೋಗಿಲೆಯ ಬದುಕಿನ ಹಾಡು ನಮ್ಮೊಳಗೂ ನಲಿಯಲಿ ಎಂಬ ಆಶಯ ನಮ್ಮಲ್ಲಿ ಮೂಡುತ್ತದೆ. ಈ ಪುಸ್ತಕ ನಿಜವಾಗ್ಲೂ ಓದುವುದರಿಂದ ಕದಡಿ ಹೋದಂತಹ ನಮ್ಮ ಮನಸ್ಸು ಆತ್ಮವಿಶ್ವಾಸದಿಂದ ತುಂಬಿ ಹೋಗ್ತದೆ. ಇನ್ನೊಂದು ಎಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಯಾವುದೇ ಒಂದು ಕಷ್ಟ ಸಂದರ್ಭ ಬಂತು ಅಂತ ಹೇಳಿ ನಾವು ದುಡುಕಿ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ತುಂಬ ಜನ ಹೇಳ್ತಾರೆ ಎಂತ ಹೇಳಿದ್ರೆ ನಾವು ನತದೃಷ್ಟರು, ನಾವು ದುರದೃಷ್ಟವಂತರು, ದೇವರು ನಮಗೆ ಕಷ್ಟ ಕೊಡ್ತಾರೆ, ಕಷ್ಟ ಮೇಲೆ ಕಷ್ಟ ಕೊಡ್ತಾರೆ, ನಮ್ಮ ಸುಖ ಯಾರು ಕೊಡೋದಿಲ್ಲ, ಹಾಗೆಲ್ಲ ತುಂಬ ಹೇಳ್ತಾರೆ. ಆದರೆ ನಮ್ಗೆ ಎಂತ ಗೊತ್ತಿರುವುದಿಲ್ಲ ಹೇಳಿದ್ರೆ ನಮಗಿಂತ ಹೆಚ್ಚು ಕಷ್ಟಪಡುವವರು, ನಮಗಿಂತ ಹೆಚ್ಚಿನ ಅಸಹಾಯಕರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ನಾವು ನಮ್ಮದೇ ಕಷ್ಟ ದೊಡ್ಡದಂತ ಅನ್ಕೊಳ್ಳುದು. ಅಂಥವರ ಪೈಕಿ ಕೆಲವೊಬ್ಬರು ಏನ್ ಮಾಡ್ತಾರೆ, ತಮ್ಮ ಅನನ್ಯ ಸಾಧನೆಯ ಮೂಲಕ. ಈ ಪುಸ್ತಕ ಯಾಕೆ ಇಷ್ಟ ಆಯ್ತು ಅಂತ ಹೇಳ್ಬೇಕು ಹೇಳಿದ್ರೆ, ಈ ಪುಸ್ತಕದಲ್ಲಿ ಬದುಕಿಗೆ ಭರವಸೆಗಳನ್ನು ನೀಡುವ ಕಥೆಗಳನ್ನು ತನ್ನಲ್ಲಿ ಒಳಗೊಂಡಿದೆ. ನಾವು ಎಷ್ಟೋ ಧರ್ಮಗ್ರಂಥಗಳನ್ನು ಓದಿದ್ರೂ ಕೂಡ ನಮಗೆ ಅರ್ಥವಾಗದಂತಹ ತಿರುಳು ಕೇವಲ 2 ನಿಮಿಷ ಈ ಮತ್ತೆ ಹಾಡಿದ್ದು ಕೋಗಿಲೆ ಪುಸ್ತಕವನ್ನು ಓದಿದ್ರೆ ನಮಗೆ ಖಂಡಿತವಾಗಿಯೂ ತಿಳಿಯುತ್ತದೆ. ಅಷ್ಟೇ ಅಲ್ಲದೆ ಕಷ್ಟದ ಕುಲುಮೆಯಲ್ಲಿ ಬೇಯುತ್ತಲೇ ಅಂತಹ ಅಮೃತಗಳಿಗಾಗಿ ಹಂಬಲಿಸಿದ ಅದೆಷ್ಟೋ ಹೃದಯವಂತರ ಕಥೆಗಳು ಕೂಡ ಈ ಪುಸ್ತಕದಲ್ಲಿ ತುಂಬಿದೆ. ಈ ಕಥೆಗಳನ್ನು ಓದುವುದರಿಂದ ಆ ಕೋಗಿಲೆಯ ಬದುಕಿನ ಹಾಡು ನಮ್ಮಲ್ಲಿಯೂ ಕೂಡ ನಲಿಯಲಿ ಎಂಬ ಆಶಯ ನಮ್ಮಲ್ಲಿ ಬರ್ತದೆ. ಅಷ್ಟೇ ಅಲ್ಲದೆ ಇದು ಕದಡಿ ಹೋದಂತಹ ನಮ್ಮ ಮನಸ್ಸನ್ನು ಆತ್ಮವಿಶ್ವಾಸದಿಂದ ತಿಳಿಯಾಗಿಸುತ್ತದೆ. ತುಂಬ ಜನ ಹೇಳ್ತಾರೆ, ಅಂದರೆ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಯಾರು ದುಡುಕಿ ತಾಳ್ಮೆಯನ್ನು ಕಳೆದುಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ, ಈ ಜಗತ್ತಲ್ಲಿ ನಾವೇ ದುರಾದೃಷ್ಟವಂತರು ಅಥವಾ ನಾವೇ ನತದೃಷ್ಟರು ಅಂತ. ಆದರೆ ದೇವರು ನಮಗೆ ಕಷ್ಟ ಕೊಡ್ತಾರೆ, ಕಷ್ಟ ಮೇಲೆ ಕಷ್ಟ, ಕಷ್ಟ ಮೇಲೆ ಕಷ್ಟ, ನಮಗೆ ಕಷ್ಟ ಕೊಡ್ತಾನೆ ಅನ್ನೋದು ಹಲವರ ಅಭಿಪ್ರಾಯ ಆಗಿರ್ತದೆ. ಅಂದರೆ ವಾಸ್ತವದಲ್ಲಿ ನೋಡುವುದಾದರೆ ನಮ್ಮ ಸುತ್ತಮುತ್ತಲೂ ನಮಗಿಂತಲೂ ಹೆಚ್ಚು ಕಷ್ಟಪಡುವವರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅಷ್ಟೇ ಅಲ್ಲದೆ ನಮಗಿಂತ ಹೆಚ್ಚಿನ ಅಸಹಾಯಕತೆಯನ್ನು ಹೊಂದಿದವರು ಕೂಡ ನಮ್ಮ ಸುತ್ತಮುತ್ತಲೇ ಇರ್ತಾರೆ. ಅಂಥವರ ಪೈಕಿಯಲ್ಲಿ ಕೆಲವರು ತಮ್ಮ ಅನನ್ಯ ಪ್ರತಿಭೆಯ ಮೂಲಕ ಇಡೀ ಜಗತ್ತಿಗೆ ಪರಿಚಯವಾಗ್ತಾರೆ. ಕೆಲವೊಬ್ಬರು ನಿಷ್ಕಲ್ಮಶ ಪ್ರೀತಿಯಿಂದ ಜನರ ಬಾಯಲ್ಲಿ ಮನೆ ಮಾತಾಡ್ತಾರೆ. ಅಂಥವರ ಜೀವನ ಚರಿತ್ರೆಯನ್ನು ಓದಿದಾಗ ಅಥವಾ ಅಂಥವರ ಜೀವನ ಚರಿತ್ರೆಯನ್ನು ನಾವು ತಿಳಿದುಕೊಂಡಾಗ ನಾವು ನೆನಪಿಟ್ಕೊಳ್ಬೇಕಾದಂಥ ಒಂದು ವಿಷಯ ಅಂತ ಹೇಳಿದ್ರೆ, ತಾಳು ಮನವೇ ತಾಳು, ತುಂಬ ಉಳಿದಿದೆ ಬಾಳು ಅಂತ. ಹೌದು, ಎಂತಹ ಕಷ್ಟದ ಸಂದರ್ಭ ಬಂದರೂ ಕೂಡ ನಾವು ನಮ್ಮ ಧೈರ್ಯವನ್ನು ಕೆಡಬಾರದು ಅಂತ ಈ ಪುಸ್ತಕದಲ್ಲಿ ಪ್ರತಿಯೊಂದು ಕಥೆಯೂ ಕೂಡ ನಮಗೆ ತಿಳಿಸ್ತದೆ. ಆತ್ಮವಿಶ್ವಾಸವನ್ನು ಯಾವ ರೀತಿಯಾಗಿ ಹೊಂದಬೇಕಂತ ಅನ್ನೋದನ್ನು ಸಹ ಈ ಕಥೆಗಳು ನಮಗೆ ತಿಳಿಸ್ತದೆ. ಇನ್ನೊಂದು ನೆನಪಿಡಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ನಮಗೆ ಶ್ರವಣ ಬೆಳಗೊಳದಲ್ಲಿ ನಾವು ಬಾಹುಬಲಿಯ ದರ್ಶನ ಆಗಬೇಕು ಅಂತ ಹೇಳಿದ್ರೆ ನಾವು 620 ಮೆಟ್ಟಿಲನ್ನು ಹತ್ತಬೇಕು. ಆ 620 ಮೆಟ್ಟಿಲನ್ನು ಹತ್ತುವಾಗ ಅಯ್ಯೋ ಕಾಲು ಆಗ್ತದೆ ನಮಗೆ, ಅಥವಾ ಬಿಸಿಲಿಗೆ ನಮ್ಮ ನೆತ್ತಿ ಸುತ್ತದೆ ಅಂತ ನಾವು ಹೇಳ್ಕೊಂಡಿದ್ರೆ ಖಂಡಿತವಾಗಿಯೂ ಅಲ್ಲಿ ನಮಗೆ ಬಾಹುಬಲಿ ದೇವಿಯ ದರ್ಶನ ಖಂಡಿತವಾಗಿ ಆಗುವುದು.
ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಸುಂದರವಾಗಿ ಪುಸ್ತಕವನ್ನು ಪ್ರಸ್ತುತಪಡಿಸಿದ ರಮ್ಯಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ರಮ್ಯಾ ಇವರಿಗೆ ಪ್ರಾಂಶುಪಾಲರು ಕಿರುಕಾಣಿಕೆ ಮತ್ತು ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಉಪನ್ಯಾಸ ವರ್ಗದವರಿಗೆ ಹೃದಯಪೂರ್ವಕ ವಂದನೆಗಳು. ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬು ಹೃದಯದ ಧನ್ಯವಾದಗಳು.